ನಾ ಪೊಲೀಸ್ ಕಮಿಷನರ್ ಬಂದಿರೋ ಉದ್ದೇಶ ನಮ್ಮ ಕಾನ್ಸ್ಟಿಟ್ಯೂನ್ಸಿಯರ್ ಇವರು ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿಯರ್ ಈ ಹುಡುಗನು ಪದ್ಮನಾಭನಗರ ತಾಯಿನೂ ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿ ಇಟ್ಟು ಮಾಡ್ಕೊಳ್ಳಿ ಇದ್ದಾರೆ. ನನಗೆ ಮೆಸೇಜ್ ಬಂತು ಈ ಥರ ನಿನ್ನೆ ಫಿಸಿಕ್ಸ್ ಅಲ್ವಾ ಫಿಸಿಕ್ಸ್ ಕೆಮಿಸ್ಟ್ರಿ ಆ CET ಎಕ್ಸಾಮಲ್ಲಿ ಬಲವಂತವಾಗಿ 3 ಜನ ಇಂಟೆನ್ಷನಲ್ಲಿ ಆ ಜನಿವಾರವನ್ನು ರಿಮೂವ್ ಮಾಡಿ ಅಂತ ಗಲಾಟೆ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ ಇದು ನಮ್ಮ ಟ್ರೆಡಿಷನಲ್, ನಾನು ಮಾಡಲ್ಲ, ನನಗೆ ಇದು ಆಗಿಲ್ಲ ಅಂದರೆ ನನಗೆ ಬರೆಯೋಕ್ಕೆ ನನಗೆ ಶಕ್ತಿನೇ ಇರಲ್ಲ ಅನ್ನೋ ಮಾತು ಹೇಳಿದೆ. ನ್ಯಾಚುರಲಿ ನಮಗೂ ನಂದೊಂದು ದೇವ್ರು ತಾಯ್ತಾ ಇದೆ ನನಗೆ ಅಂತ ನಾನು ತೆಗಿ ಅಂತ ಹೇಳಿದ್ರೆ ನನಗೆ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ. ಅದು ನನ್ನ ಧರ್ಮ, ನನ್ನ ಕಲ್ಚರ್, ಅದು ಇಸ್ ಮೈ ಕಲ್ಚರ್. ಹಿಂದೂಗಳ ಭಾವನೆ ಅದು. ಈ ಥರ ಹಿಂದೂಗಳ ಭಾವನೆಗೆ ಪದೇ ಪದೇ ಧಕ್ಕೆ ಮಾಡ್ತಾ ಇದ್ದಾರೆ 3 ಟರ್ಮಿಂದನೂ ಕೂಡ. ಅಂದರೆ ಈ ಸಿದ್ದರಾಮಯ್ಯನವ್ರಿಗೆ ಹಿಂದುತ್ವ ವಿಚಾರದಲ್ಲಿ ಮೊದಲಿಂದನೂ ಕಂಡ್ರೆ ಆಗಲ್ಲ, ನಾಮ ಕಂಡ್ರೆ ಆಗಲ್ಲ, ಜನಿವಾರ ಕಂಡ್ರೆ ಆಗಲ್ಲ. ಇವತ್ತು ಜನಿವಾರದ ಮೇಲೆ ಮಾಡಿದ್ದಾರೆ, ನಾಳೆ ಶಿವದಾರದ ಮೇಲೆ ಮಾಡ್ತಾರೆ, ನೆಕ್ಸ್ಟ್ ಒಕ್ಕಲಿಗರು ಹಾಕುವಂಥ ಉಡ್ದಾರದ ಮೇಲೂ ಮಾಡ್ತಾರೆ. ಅಂದರೆ ಇಂಟೆನ್ಷನ್ಲಿ ಮಾಡಿರೋ ಅಂಥದ್ದು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ 3 ಅವರ್ಸಿಂದ ಕಾಯ್ದೆವು. FIR ಮಾಡಲಿಲ್ಲ. ಅವನು ಯಾಕೆ ಮಾಡಲಿಲ್ಲ? ಫೋನ್ ಬರ್ತಾ ಇತ್ತು ಅವ್ರಿಗೆ ಸರ್ಕಾರದಿಂದ, ಏನು ಮಾಡಬೇಡಿ ಅಂದರೆ ಸರ್ಕಾರದ ಚಿತಾವಣೆಯಿಂದನೇ ಇದೆಲ್ಲ ನಡೀತಾ ಇದೆ. 3ನೇ ಬಾರಿ ನಡೀತಾ ಇದೆ. ಆ್ಯಕ್ಷನ್ ತೊಗೊಬೇಕಾಯ್ತಲ್ಲ, ಆ್ಯಕ್ಷನ್ ಯಾಕೆ ತೊಗೊಂಡಿಲ್ಲ? ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ. ಇಲ್ಲ ಅಂದರೆ ಇದು ಮತ್ತೆ ರಿಪೀಟ್ ಆಗ್ತೈತೆ. ಬೇರೆ ಧರ್ಮದವ್ರಿಗೆ ನೀವು ಹಿಂಗೆ ಮಾಡ್ತೀರಾ? ಬೇರೆಯವರು ಏನಾನ ಹಾಕಿದ್ರೆ ನೀವು ತೆಗೀರಿ ಅಂತ ಹೇಳ್ತೀರಾ ಅವ್ರಿಗೆ? ಬೇರೆ ಧರ್ಮದವ್ರಿಗೆ ಹೇಳಿ, ಬೇರೆ ಧರ್ಮದವ್ರಿಗೆ ಏನು ತೆಗಿಯೋಕ್ಕೆ ಇಲ್ಲನ ಇನ್ಸಿಡೆಂಟ್ ಇದೆಯಾ? ನೀವು ನಮ್ಮ ಹಿಂದೂಗಳಿಗೆ ಮಾತ್ರ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಹಿಂದೂಗಳು ನಿಮಗೆ ತಾಲಿ ಹಾಕಿದ್ರು ಬಿಡಲ್ಲ, ಅದನ್ನ ಬಟ್ಟಿಟ್ರು ತೆಗೀರಿ ಅಂತೀರ, ಜನಿವಾರ ಹಾಕಿದ್ರು ತೆಗೀರಿ ಅಂತೀರ, ಶಿವದಾರ ಮೂಗುತಿಗೆಲ್ಲ ಪ್ಲಾಸ್ಟರ್ ಹಾಕ್ಸವ್ರೆ. ಮೂಗುತಿ ನಾಚಿಕೆ ಆಗಲ್ವಾ ನಿಮ್ಗೆ? ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಮೂಗುತಿಗೆಲ್ಲ ನೆನ್ನೆ ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ಮೂಗುತಿನೆಲ್ಲ ತೆಗ್ದಾರೆ. ಏನ್ ನೀವು ಯಾವ ದೇಶದಲ್ಲಿ? ಪಾಕಿಸ್ತಾನದಲ್ಲಿ ಇದ್ದೀರಾ? ವೇರ್ ಆರ್ ಯು ಸಿದ್ದರಾಮಯ್ಯ? ಪಾಕಿಸ್ತಾನದಲ್ಲಿ ಇದ್ದೀರಾ ನೀವು? ಯಾಕೆ ಹಿಂಗೆ ಪದೇ ಮಾಡ್ತೀರಾ? ಅದಕ್ಕೋಸ್ಕರ ಪೊಲೀಸರು ನೀವಾದ್ರೂ ನಿಷ್ಪಕ್ಷವಾದ ತನಿಖೆ ಮಾಡಬೇಕು, ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಆ ಮಗು ಹೇಳ್ತಾ ಇದ್ದ ನನ್ನ ಹತ್ರ, ಹುಡುಗ, ನನಗೆ ಆ ಫೀಲಿಂಗೇ ಹೊರಟೋಯ್ತು, ಬರೆಯುವಂಥ ಇಂಟ್ರೆಸ್ಟೇ ಹೊರಟೋಯ್ತು ನನಗೆ ಅಂತ. ಅವರು ಎಕ್ಸಾಮ್ ಬರೆದು ಉನ್ನತ ಹುದ್ದೆಗೆ ಹೋಗ್ಬೇಕು, ನಾನು ಪಾಸ್ ಆಗಬೇಕು, ನಾನು ಮೆಡಿಕಲ್ ಇಂಜಿನಿಯರಿಂಗು ಈ ಥರದ್ದು ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೆಲ್ಲ ಕನಸುಗಳಿಗೆಲ್ಲ ನೀರು ಹಾಕ್ತಿರಲ್ಲ, ಅವ್ರ ಕನಸುಗಳೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ಬೇರೆ ವಿದ್ಯಾರ್ಥಿ, ಈಗ ಒಬ್ಬ ವಿದ್ಯಾರ್ಥಿ ಈ ಥರ 3-4 ವಿದ್ಯಾರ್ಥಿಗಳು ಆಗಿದೆ. ಬೇರೆ ವಿದ್ಯಾರ್ಥಿಗಳಿಗೂ ಇದು ಮಾನಸಿಕವಾಗಿ ಯಾರ್ಯಾರು ಜನಿವಾರ ಹಾಕ್ತಾರೆ, ಯಾರು ಮೂಗ್ದಾರ ಹಾಕ್ತಾರೆ, ಯಾರು ಶಿವದಾರ ಹಾಕ್ತಾರೆ, ಇವರೆಲ್ಲರಿಗೂ ಇದೇ ಥರ ನೀವು ಮಾಡಿದ್ರೆ ಆ ವಿದ್ಯಾರ್ಥಿಗಳ ಪಾಡೇನು? ಅವ್ರು ವರ್ಷ ಪೂರ್ತಿ ಓದಿರ್ತಾರೆ ಇದಕ್ಕೋಸ್ಕರ. ಅವರ ಕನಸುಗಳ ಮೇಲೆ ತಣ್ಣೀರು ಹಚ್ಚಿದ್ದೀರ, ನಾಚಿಕೆ ಆಗಬೇಕು ನಿಮ್ಗೆ. ಅದರಿಂದ ನಾನು ಪೊಲೀಸ್ ಕಮಿಷನರ್ಗೆ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಯಾಕಾಗಿಲ್ಲ ಅದ್ರ ಬಗ್ಗೆ ಕೇಳಿದ್ರೆ ನೀವು ನಾನು ಈಗ ಹೋಗ್ತಾ ಇದ್ದೀನಿ ಕಮಿಷನರ್ಗೆ. ನಾನು DCPಗೆ ಮಾಡಿದಾಗೂ ಸರ್ ನಾವು ಚೆಕ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಚೆಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಏನು ನೆನ್ನೆಯಿಂದ ಎವ್ರಿ ಚೆಕಿಂಗ್ ಆಯ್ತು ನಿಮ್ಮದು? ಯಾರು ಒತ್ತಡದ ಮೇಲೆ ನೀವು ಕೇಸ್ ಹಾಕಿಲ್ಲ. ಈಗ ನಾನು ಬರ್ತೀನಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಂತ ಗೊತ್ತಾದ ತಕ್ಷಣನೇ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಬನ್ನಿ FIR ಕಾಪಿ ಕೊಡ್ತೀನಿ, ತಗೊಂಡೋಗಿದ್ದೆ. ಯಾಕೆ 3 ಅವರಿಂದ ಅಲ್ಲೇ ಕಾದ್ಕೊಂಡು ಕೂತಿದ್ರಲ್ಲ, ಯಾಕೆ ನಿನ್ಗೇನು ದಾಡಿ ಆಗಿತ್ತು ಕೊಡಕ್ಕೆ? ಕೊಡ್ಲಿಲ್ಲ. ಈಗ ಫೋನ್ ಮಾಡ್ತಾ ಇದ್ರು, ಬನ್ನಿ ಅಂತ. ಕಮಿಷನರ್ ಭೇಟಿ ಮಾಡ್ತಾ ಇದ್ದೀರಿ. ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಬಂಧಿಸ್ಬೇಕು. ಅವ್ರನ್ನ ಈ ಥರದ ಇನ್ಸಿಡೆಂಟ್ ಇನ್ನೊಂದು ಆಗಬಾರ್ದು ಕರ್ನಾಟಕದಲ್ಲಿ. ಇಮಿಡಿಯೇಟ್ ಆಗಿ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈ ಆಗ್ರಹವನ್ನ ಮಾಡಕ್ಕೆ ಹೌದು, ನ್ಯಾಚುರಲ್ ಆಗಿ ಹೇಳ್ತಾ ಇದ್ರು ಪೊಲೀಸ್. ಇವಾಗ ಹೋಗಿ ಅದನ್ನೇ ಹೇಳೋದು, ಆ ಇನ್ಸ್ಪೆಕ್ಟರ್ ಮೇಲೂ ಸಸ್ಪೆಂಡ್ ಮಾಡ್ಬೇಕು ಅವನು.